Good morning to you all. Myself Pratibha Kyar, Assistant Professor of Economics. In this session, I am going to concentrate on determinants of consumption function. What are the important determinants of consumption function, or what are the factors influencing on level of consumption? Because consumption is not always constant in nature, not stable. Okay, it will be fluctuating. Okay, sometimes level of consumption is lower, sometimes it is higher. Why it is fluctuating? What are the factors influence on level of consumption ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಲಿಕ್ಕೆ. ಸೊ ಅನುಭೋಗ ಕಾರ್ಯ, ಅನುಭೋಗದ ಮಟ್ಟ ಯಾವಾಗಲೂ ಸ್ಥಿರವಾಗಿರಲು ಸಾಧ್ಯವಿಲ್ಲ. ವಿ ಕ್ಯಾನ್ ಸಿ ಫ್ಲಕ್ಚುಯೇಷನ್ಸ್, ಏರಿಳಿತಗಳಿರುತ್ತೆ. ಅನುಭೋಗ ಒಮ್ಮೆ ಹೆಚ್ಚಾಗುತ್ತೆ, ಮತ್ತೊಮ್ಮೆ ಕಡಿಮೆ ಆಗುತ್ತೆ. ಒಮ್ಮೆ ಹೆಚ್ಚು ಮತ್ತೆ ಕಡಿಮೆ ಆಗಲು ಕಾರಣವೇನು? ಯಾಕೆ ಅನುಭೋಗ ಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ, ಏರಿಳಿತಗಳಾಗುತ್ತೆ? ಹಾಗಾದರೆ ಯಾವ ಅಂಶಗಳು ಅನುಭೋಗ ಕಾರ್ಯದ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವಂಥದ್ದನ್ನು ನೋಡ್ತಾ ಹೋದಾಗ ಅಲ್ಲಿ ಜೆ.ಎಂ. ಕೇನ್ಸ್ ಹಾಗೂ ಇತರೆ ಅರ್ಥಶಾಸ್ತ್ರ, ಮಾಲ್ಥಸ್ ಇತ್ಯಾದಿ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅನುಭೋಗ ಮಟ್ಟವನ್ನು ಪ್ರಭಾವಿಸುವಂಥ ಕೆಲವು ಅಂಶಗಳಿಂದಾಗಿ ಈ ಒಂದು ಅನುಭೋಗ ವೆಚ್ಚವು ಏರಿಳಿತಕ್ಕೆ ಒಳಗಾಗುತ್ತದೆ. ಆ ಎಲ್ಲ ಕಾನ್ಸೆಪ್ಟನ್ನು ಅನಲೈಸ್ ಮಾಡ್ತಾ ಹೋದಾಗ ನಮಗೆ ವೈ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಈಸ್ ಫ್ಲಕ್ಚುಯೇಟಿಂಗ್ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಅಥವಾ ಚಿತ್ರಣ ದೊರೆಯುವಂಥದ್ದು ಅಲ್ಲಿ. ಹಾಗಾಗಿ ಐ ಆಮ್ ಗೋಯಿಂಗ್ ಟು explain what are the important determinants or factors influence on level of consumption ಅನ್ನುವಂಥದ್ದು. ಅದರಲ್ಲಿ determinants of consumption function, according to Keynes, two types of factors influence on the consumption: subjective aspect and objective aspect. ಅನುಭೋಗದ ಕಾರ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕೇನ್ಸ್ ಎರಡು ಭಾಗವಾಗಿ ವಿಂಗಡಿಸಿದ್ದಾನೆ: ವಸ್ತುಗತ ಅಂಶಗಳು ಹಾಗೂ ವ್ಯಕ್ತಿಗತ ಅಂಶಗಳು. ವ್ಯಕ್ತಿಗತ ಅಂಶಗಳು ಅಂದರೆ ಸಬ್ಜೆಕ್ಟಿವ್ ಆಸ್ಪೆಕ್ಟ್, ವಸ್ತುಗತ ಅಂಶಗಳು ಅಂದರೆ ಆಬ್ಜೆಕ್ಟಿವ್ ಆಸ್ಪೆಕ್ಟ್ ಅಂತ ಹೇಳ್ತಾನೆ. ದ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಆರ್ ಎಂಡೋಜಿನಿಯಸ್ ಆರ್ ಇಂಟರ್ನಲ್ ಟು ದ ಎಕಾನಮಿಕ್ ಸಿಸ್ಟಮ್ ಇಟ್ ಸೆಲ್ಫ್. ಆರ್ಥಿಕತೆಯ ಒಳಗಡೆ ಇರುವಂತಹ ಅಂಶಗಳು ವ್ಯಕ್ತಿಗತವಾದ ಅಂಶಗಳು. ಅದೇ ರೀತಿ the subjective factors relates to the psychological characteristics of human nature, social structure and social institutions and social practices ಅಂತಲ್ಲಿ ಹೇಳ್ತಾ ಹೋಗ್ತಾನೆ. ಸೊ ವ್ಯಕ್ತಿಗತ ವಿಷಯ ಅಂದರೆ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಸೈಕಲಾಜಿಕಲ್ ಆಸ್ಪೆಕ್ಟ್, ದೆನ್ ಸೊಸೈಟಲ್ ಆಸ್ಪೆಕ್ಟ್ಸ್, ದೆನ್ ಸೊಸೈಟಲ್ ಫ್ಯಾಕ್ಟರ್ಸ್, ಸೋಷಿಯಲ್ ಸ್ಟ್ರಕ್ಚರ್ ಅನ್ನುವಂಥ ಅಂಶವನ್ನಲ್ಲಿ ಹೇಳ್ತಾ ಹೋಗ್ತಾ ಇರುವಂಥದ್ದನ್ನು ನೋಡ್ತೇವೆ. ಹಾಗೆಯೇ ಜನರಲ್ ಆಗಿ ನಾವು ಟೋಟಲ್ ಆಗಿ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ನ ಅನಲೈಸ್ ಮಾಡ್ತಾ ಹೋದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಿಟರ್ಮಿನೆಂಟ್ ಆಫ್ ಕನ್ಸಂಪ್ಷನ್ ಫಂಕ್ಷನ್ ಅಂತ ಅಲ್ಲಿ ನಾವು ಅನಲೈಸ್ ಮಾಡ್ತಾ ಹೋದಾಗ ಇಲ್ಲಿ ಲೆವೆಲ್ ಆಫ್ ಇನ್ಕಮ್ ಜನರಲ್ ಆಗಿ ನೋಡ್ತಾ ಹೋದಾಗ ಲೆವೆಲ್ ಆಫ್ ಇನ್ಕಮ್. ಸೊ ಲೆವೆಲ್ ಆಫ್ ಇನ್ಕಮ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ determinants of which one level of consumption ಏನು? ಆದಾಯದ ಮಟ್ಟ. ಅನುಭೋಗ ಕಾರ್ಯದ ಮೇಲೆ ಪ್ರಭಾವ ಬೀರುವ ಅಥವಾ ನಿರ್ಧರಿಸುವ ಅತ್ಯಂತ ಪ್ರಮುಖವಾದಂಥ ಅಂಶ ಲೆವೆಲ್ ಆಫ್ ಇನ್ಕಮ್, ಆದಾಯದ ಮಟ್ಟ. ಲೆವೆಲ್ ಆಫ್ ಇನ್ಕಮ್ ಹೆಚ್ಚಾದಷ್ಟು ಕನ್ಸಂಪ್ಷನ್ ಕೂಡ ಹೆಚ್ಚಾಗುತ್ತೆ. ಲೆವೆಲ್ ಆಫ್ ಇನ್ಕಮ್ ಕಡಿಮೆ ಆದಷ್ಟು ಅನುಭೋಗ ಮಟ್ಟನೂ ಕೂಡ ಕಡಿಮೆ ಆಗುತ್ತೆ. ಸೊ ಇದು ಒಂದು ಪ್ರಮುಖವಾದಂಥ ಅಂಶ. ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂಡ್ ವೆಲ್ತ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಆದಾಯದ ಹಂಚಿಕೆ, ಸಂಪತ್ತು ಮತ್ತು ಆದಾಯದ ಹಂಚಿಕೆ. ಹೌ ನ್ಯಾಷನಲ್ ಇನ್ಕಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಡಿಫ್ರೆಂಟ್ ಸೆಕ್ಟಾರ್ಸ್, ಡಿಫ್ರೆಂಟ್ ಕ್ಲಾಸಸ್ ಆಫ್ ದ ಪೀಪಲ್ ಇನ್ ದ ಸೊಸೈಟಿ ಅಂತ ನೋಡಿದಾಗ ಅದು ಸಮಾನವಾಗಿ ಹಂಚಿಕೆಯಾಗಿದೆಯೇ, ರಾಷ್ಟ್ರೀಯ ಆದಾಯ ಅಸಮಾನವಾಗಿ ಹಂಚಿಕೆಯಾಗಿದೆಯೇ ಅನ್ನುವಂಥದ್ದು ಪ್ರಮುಖವಾದ ಪ್ರಶ್ನೆ. ಸಪೋಸ್ ಸಮಾನವಾಗಿ ಹಂಚಿಕೆಯಾಗಿದ್ದರೆ, ಇಫ್ ನ್ಯಾಷನಲ್ ಇನ್ಕಮ್ ಈಸ್ ಈಕ್ವಿಟಬಲಿ ಡಿಸ್ಟ್ರಿಬ್ಯೂಟೆಡ್, ದೆನ್ ವಾಟ್ ಕನ್ಸಂಪ್ಷನ್ ವಿಲ್ ಬಿ ಹೈಯರ್. ಇಫ್ ಇಟ್ ಈಸ್ distributed unequally, that leads to lower level of consumption.
ಸಮಾನವಾಗಿ ಹಂಚಿಕೆಯಾಗಿದ್ದರೆ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತದೆ. ಅಸಮಾನವಾಗಿ ಹಂಚಲ್ಪಟ್ಟಿದ್ದು ಬಡವರೇ ಹೆಚ್ಚಾಗಿರುವಂತಹ ಸಮಾಜದಲ್ಲಿ ಅನುಭೋಗ ಪ್ರವೃತ್ತಿ ಕಡಿಮೆ ಇರುತ್ತದೆ. ಸೊ 2 ಅಂಶ ಹೇಳಿದೆ. ಒಂದು ಆದಾಯದ ಮಟ್ಟ, ಎರಡನೇದು ಸಂಪತ್ತಿನ ಹಾಗೂ ಆದಾಯದ ಹಂಚಿಕೆ. ದೆನ್ ಥರ್ಡ್ ಒನ್ ಈಸ್ ಟ್ಯಾಕ್ಸ್ ರೇಟ್ ಟ್ಯಾಕ್ಸ್ ಪಾಲಿಸಿ ಆರ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀವಿ. ತೆರಿಗೆಯ ನೀತಿ ಅಥವಾ ತೆರಿಗೆಯ ಪ್ರಮಾಣ ಅಂತ ಹೇಳ್ತೀವಿ. ಇಫ್ ಹೈಯರ್ ಈಸ್ ದ ಟ್ಯಾಕ್ಸ್ ರೇಟ್, ಯೋಚನೆ ಮಾಡಿ, ಆದಾಯ ಹೆಚ್ಚಾಗಿದ್ರೆ ಟ್ಯಾಕ್ಸ್ ರೇಟು ಕೂಡ ಹೆಚ್ಚಾಗ್ಬಿಟ್ರೆ ಆಗ ಇವರ ನೆಟ್ ಇನ್ಕಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರ್ಕಾರ ಹೆಚ್ಚು ತೆರಿಗೆ ವಿಧಿಸಿದಾಗ ಜನರ ನಿವ್ವಳ ಆದಾಯ ಕಡಿಮೆ ಆಗೋದ್ರಿಂದ ಆಟೋಮ್ಯಾಟಿಕಲಿ ಅನುಭೋಗ ಕಡಿಮೆ ಆಗುತ್ತೆ. ಹೀಗೆ ಟ್ಯಾಕ್ಸ್ ಪಾಲಿಸಿ ಈಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಡಿಟರ್ಮಿನ್ಸ್ ಲೆವೆಲ್ ಆಫ್ ಕನ್ಸಂಪ್ಷನ್. ತೆರಿಗೆಯ ದರಗಳು ಹೆಚ್ಚಾದರೆ ಅನುಭೋಗ ಪ್ರವೃತ್ತಿ ಕಡಿಮೆ. ತೆರಿಗೆಯ ಮಟ್ಟ ಕಡಿಮೆ ಆದರೆ, ಇಫ್ government lowers the tax rates, it will leads to higher level of consumption. So more ಹೇಳಿದ್ರಿ, income, distribution of income, tax policy, then level of prices. ಒಂದೇ ಸಮ ಪ್ರೈಸ್ ಲೆವೆಲ್ ಹೆಚ್ಚಾಗ್ತಾ ಹೋದರೆ, ಜನರಲ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ಹೋದರೆ ಆಗ ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಥವಾ ಜನರ ಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಗ ಅನುಭೋಗ ಮಟ್ಟ ಕಡಿಮೆ ಆಗುತ್ತೆ. ಹೀಗೆ price level also one of the important factors which influencing on level of demand, level of consumption ಅಂತಲ್ಲಿ ಹೇಳ್ತೀವಿ. ಅದರ ಜೊತೆಗೆ another important factor which determines level of consumption is unexpected profit and losses ಅಂತ, windfall profit and losses ಅಂತ ಹೇಳ್ತೀವಿ. ಹೌದಾ? ಅನಿರೀಕ್ಷಿತ ಲಾಭ ಮತ್ತು ನಷ್ಟಗಳು. ಅನಿರೀಕ್ಷಿತವಾಗಿ ಲಾಭ ಆಗ್ಬಿಟ್ರೆ ಇನ್ಕಮ್ ಹೆಚ್ಚಾಗೋದ್ರಿಂದ ಕನ್ಸಂಪ್ಷನ್ ಕೂಡ ಹೆಚ್ಚಾಗುತ್ತೆ. ಸೊ ನಷ್ಟ ಆದರೆ ಮೋರ್ ಆ್ಯಂಡ್ ಮೋರ್ ಎಲ್ಲ ದೃಷ್ಟಿಯಿಂದನೂ ಎಲ್ಲ ಕಡೆಯಿಂದನೂ ನಮಗೆ ಲಾಸಸ್ ಆದರೆ ದೆನ್ ಇನ್ಕಮ್ ಕಡಿಮೆ ಆಗೋದ್ರಿಂದ ಕನ್ಸಂಪ್ಷನ್ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ತೀವಿ. ಹೌದಾ? ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಕೂಡ ಪ್ರಭಾವವನ್ನು ಬೀರುತ್ತದೆ, ಅನಿರೀಕ್ಷಿತ ಲಾಭ ಮತ್ತು ನಷ್ಟಗಳು. ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಫ್ಯೂಚರ್ ಅಂತ ಹೇಳ್ತೀವಿ. ಹೌದಾ? ಅದನ್ನು ದ ಮೋಟಿವ್ ಆಫ್ ಪ್ರಿಕಾಷನ್ ಅಂತ, ಅದು ಮುಂಜಾಗ್ರತೆಯ ಉದ್ದೇಶ, ಅದು ಬೇರೆ ಆಗುವಂಥದ್ದು. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಫ್ಯೂಚರ್ ಅಂದರೆ ಜನರು ಭವಿಷ್ಯದ ಬಗ್ಗೆ ಏನು ನಿರೀಕ್ಷಣೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಉಳಿತಾಯ ಮಟ್ಟವನ್ನು ಪ್ರಭಾವಿಸುತ್ತದೆ. ಹೌದಾ? ಬೆಲೆಗಳು ಭವಿಷ್ಯದಲ್ಲಿ ಅತೀವ ಕೊರತೆ ಉಂಟಾಗಬಹುದು, ಯುದ್ಧ ಘೋಷಣೆ ಆಗ್ಬೋದು, ವಸ್ತುಗಳ ಅತೀವ ಕೊರತೆ ಉಂಟಾಗ್ಬೋದು. ಈ ರೀತಿ ನಿರೀಕ್ಷಣೆ ಇಟ್ಕೊಂಡ್ಬಿಟ್ರೆ ಬೆಲೆಗಳು ಹೆಚ್ಚಾಗುತ್ತದೆ ಅಂತಂದ್ರೆ ಆಗ ಪ್ರಸ್ತುತವಾಗಿ ಅನುಭೋಗ ಏನಾಗುತ್ತೆ, ಹೆಚ್ಚಾಗುತ್ತೆ. ಸಪೋಸ್ ಬೆಲೆಗಳು ಕುಸಿಯುತ್ತದೆ ಅಂತ ಅವರು ಗೆಸ್ ಮಾಡಿದ್ರೆ, ನಿರೀಕ್ಷಣೆ ಮಾಡಿದ್ರೆ, ಆಗ ಪ್ರಸ್ತುತವಾಗಿ ಅನುಭೋಗ ಮಟ್ಟ ಕಡಿಮೆ ಆಗುತ್ತದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಫ್ಯೂಚರ್ ಆಲ್ಸೋ ಎಫೆಕ್ಟ್ಸ್ ಆನ್ ಪ್ರೆಸೆಂಟ್ ಲೆವೆಲ್ ಆಫ್ ಕನ್ಸಂಪ್ಷನ್. ಭವಿಷ್ಯದ ಬಗ್ಗೆ ಜನರು ಇಟ್ಟುಕೊಂಡಿರುವ ನಿರೀಕ್ಷಣೆಯು ಪ್ರಸ್ತುತ ಅನುಭೋಗ ಮಟ್ಟವನ್ನು ಪ್ರಭಾವಿಸುತ್ತದೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಅದು ಪ್ರಮುಖವಾಗಿ ಪರಿಣಾಮವನ್ನು ಬೀರುವಂಥದ್ದು. ದೆನ್ ಹೀಗೆ ಅನಿರೀಕ್ಷಿತ ಲಾಭ ಮತ್ತು ನಷ್ಟ, ಅದೇ ರೀತಿ ಭವಿಷ್ಯದ ಬಗ್ಗೆ ಜನರು ಇಟ್ಟುಕೊಂಡಿರುವಂತಹ ನಿರೀಕ್ಷಣೆಗಳು, ಅದರ ಜೊತೆಗೆ ಅವೈಲಬಿಲಿಟಿ ಆಫ್ ಗೂಡ್ಸ್ ಅಂತೇಳಿ ವಸ್ತುಗಳ ಲಭ್ಯತೆ. ಹೌದಾ? ಸರಕುಗಳ ಲಭ್ಯತೆ ಹೆಚ್ಚಾಗಿದ್ದಷ್ಟು ಅನುಭೋಗ ವೆಚ್ಚವೂ ಕೂಡ, ಅನುಭೋಗ ಕಾರ್ಯವೂ ಕೂಡ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಈವನ್ ಇಫ್ ಇನ್ಕಮ್ ಇಸ್ ದ ಹೈಯರ್, ನಾನ್ ಅವೈಲಬಿಲಿಟಿ ಆಫ್ ಗೂಡ್ಸ್ ಇದ್ರೆ, ಬೆಲೆ ಆದಾಯ ಹೆಚ್ಚಾಗಿದ್ರೂ ಕೂಡ ವಸ್ತುಗಳು ಲಭ್ಯ ಇಲ್ಲದೆ ಹೋದರೆ ಅನುಭೋಗ ಹೆಚ್ಚಾಗಲು ಸಾಧ್ಯವಿಲ್ಲ. ಸೊ ಅವೈಲಬಿಲಿಟಿ ಆಫ್ ಗೂಡ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಡಿಟರ್ಮಿನ್ಸ್ ಕನ್ಸಂಪ್ಷನ್, ಎಕ್ಸ್ಪೆಂಡಿಚರ್ ಆರ್ ಲೆವೆಲ್ ಆಫ್ ಕನ್ಸಂಪ್ಷನ್ ಅಂತ ಅಲ್ಲಿ ನೋಡ್ತಾ ಹೋದ್ವಿ. ಸೊ ಅವೈಲಬಿಲಿಟಿ ಆಫ್ ಗೂಡ್ಸ್. ದೆನ್ ಮತ್ತೊಂದು, ಬ್ಯಾಂಕ್ಗಳು ಸಾಲ ಕೊಡುತ್ತೆ. ಹೌದಾ? ಕ್ರೆಡಿಟ್ ಕ್ರಿಯೇಷನ್ ಅಂತೀವಿ, ಸಾಲ ಸೃಷ್ಟಿ. ಕಮರ್ಷಿಯಲ್ ಬ್ಯಾಂಕ್ ಕ್ರಿಯೇಟ್ ಕ್ರೆಡಿಟ್ ಅಂತ ಹೇಳಿ. ಸೊ ಬ್ಯಾಂಕುಗಳು ಹೆಚ್ಚು ಸಾಲವನ್ನು ಕಡಿಮೆ ಬಡ್ಡಿಯಲ್ಲಿ ಹೆಚ್ಚು ಸಾಲ ಸೃಷ್ಟಿ ಮಾಡ್ತಾ ಹೋದಾಗ ಅವೈಲಬಿಲಿಟಿ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಅಂತ, ಅನುಭೋಗಿ ಸಾಲದ ಲಭ್ಯತೆ, ಹೆಚ್ಚು ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಬ್ಯಾಂಕುಗಳು ಕಡಿಮೆ ಬಡ್ಡಿಯಲ್ಲಿ ಹೆಚ್ಚು ಸಾಲನ ಕೊಡ್ತಾ ಹೋದರೆ ಅನುಭೋಗಿ ಸಾಲದ ಲಭ್ಯತೆ ಹೆಚ್ಚಾಗಿದ್ದಷ್ಟು ಅನುಭೋಗ ಪ್ರವೃತ್ತಿಯು ಕೂಡ ಹೆಚ್ಚಾಗುತ್ತದೆ. ಸೊ ಸಾಲಗಳು ಲಭ್ಯವಿಲ್ಲದೆ ಹೋದರೆ ಅನುಭೋಗ ಪ್ರವೃತ್ತಿಯು ಕೂಡ ಕಡಿಮೆ. ಈಗ ಉದಾಹರಣೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಆದರೆ ಹೌಸಿಂಗ್ ಲೋನ್ ತಗೋತೀವಿ, ಡ್ಯೂರೇಬಲ್ ಕನ್ಸ್ಯೂಮರ್ ಫ್ರಿಜ್ಜು, ಟಿವಿ,
ದೆನ್ ವಾಷಿಂಗ್ ಮಿಷಿನ್, ಹೀಗೆ ಡ್ಯೂರಬಲ್ ಕನ್ಸ್ಯೂಮರ್ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಲ ತಗೋತೀವಿ. ಹೀಗೆ ಅವೈಲಬಿಲಿಟಿ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಕೂಡ ಪ್ರಭಾವ ಬೀರುತ್ತೆ ಅನುಭೋಗ ಮಟ್ಟದ ಮೇಲೆ. ಹೀಗೆ ಅವೈಲಬಿಲಿಟಿ ಆಫ್ ಗೂಡ್ಸ್, ಅವೈಲಬಿಲಿಟಿ ಆಫ್ ಕನ್ಸ್ಯೂಮರ್ ಗೂಡ್ಸ್ ಅಂತಲೇ ಹೇಳಿದ್ವಿ. ಮತ್ತೊಂದು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್, ವ್ಯಕ್ತಿಗತ ವಿಷಯ ಅಂತ ಹೇಳಿ. ಇದುವರೆಗೂ ವಸ್ತುಗತ ವಿಷಯಗಳನ್ನು ಹೇಳ್ತಾ ಹೋದ್ರಿ. ಕೆಲವೊಮ್ಮೆ ಸಮ್ ಸಬ್ಜೆಕ್ಟಿವ್ ಆಸ್ಪೆಕ್ಟ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಆನ್ ಲೆವೆಲ್ ಆಫ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ. ಏನು ಸಬ್ಜೆಕ್ಟಿವ್ ಆಸ್ಪೆಕ್ಟ್ ಅಂದರೆ ವ್ಯಕ್ತಿಗತ ವಿಷಯ. ಕೆಲವು ವ್ಯಕ್ತಿಗಳು ಯಾವಾಗಲೂ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾರೆ. ನನ್ನ ಭವಿಷ್ಯ ಸುಭದ್ರವಾಗಿರಬೇಕು, ಐ ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್ ಅಗೇನೆಸ್ಟ್ ಫ್ಯೂಚರ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್, ದೆನ್ ಇನ್ಸಿಡೆಂಟ್ಸ್ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಹೌದಾ? ಕೆಲವು ವ್ಯಕ್ತಿಗಳು ಅದು ತುಂಬ ಜಿಪುಣತನದಿಂದ ವರ್ತಿಸಿ ಬರೀ ಉಳಿತಾಯ ಮಾಡಿದ್ರೆ ಸಂತೋಷ ಇರುತ್ತೆ, ಅನುಭೋಗಕ್ಕಾಗಿ ಖರ್ಚು ಮಾಡೋದಂದ್ರೆ ಕಷ್ಟ. ಹೌದಾ? ಸೊ ಹಾಗೆ ಒಬ್ಬ ವ್ಯಕ್ತಿ ತುಂಬ ದುಡ್ಡು ವೆಚ್ಚ ಮಾಡ್ತಾನೆ, ಮತ್ತೊಬ್ಬ ವ್ಯಕ್ತಿ ತುಂಬ ಜಿಪುಣತನದಿಂದ ಅದು ಅವರ ವ್ಯಕ್ತಿಗತ ವಿಷಯ. ಲೆವೆಲ್ ಆಫ್ ಸೇವಿಂಗ್ಸ್ ಈಸ್ ಡಿಫರ್ ಫ್ರಮ್ 1% ಟು ಅನದರ್ ಪರ್ಸನ್. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಅತಿಯಾಗಿ ಭವಿಷ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಭವಿಷ್ಯ ಸುಭದ್ರವಾಗಿರಬೇಕು, ಮಕ್ಕಳಿಗೆ ಆಸ್ತಿ ಮಾಡಬೇಕು, ಉಳಿತಾಯ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಹೆಚ್ಚು ಗಮನ ಇದ್ದಾಗ ಅನುಭೋಗ ಪ್ರವೃತ್ತಿ ಕಡಿಮೆ ಆಗುತ್ತೆ. ಯಾವಾಗ ಉಳಿತಾಯ ಪ್ರವೃತ್ತಿ ಹೆಚ್ಚಾಗುತ್ತೆ, ಅನುಭೋಗ ಪ್ರವೃತ್ತಿ ಕಡಿಮೆ ಆಗುತ್ತೆ. ಹಾಗೆಯೇ ಇಲ್ಲ, ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಪ್ರೆಸೆಂಟ್, ವಿ ಶುಡ್ ನಾಟ್ ಗಿವ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಫ್ಯೂಚರ್ ಅಂತ ಮತ್ತು ಕೆಲವು ವ್ಯಕ್ತಿಗಳು ಯೋಚನೆ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಉಳಿತಾಯ ಮಾಡೋಕ್ಕೆ ಹೆಚ್ಚು ಇಷ್ಟಪಡಲ್ಲ, ಅನುಭೋಗಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ, ಆಗ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಹೀಗೆ ಸಮ್ ಸಬ್ಜೆಕ್ಟಿವ್ ಆಸ್ಪೆಕ್ಟ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಆನ್ ಲೆವೆಲ್ ಆಫ್ ಕನ್ಸಂಪ್ಷನ್. ಕೆಲವು ವ್ಯಕ್ತಿಗತ ವಿಷಯಗಳು ಕೂಡ ಅನುಭೋಗ ಮಟ್ಟದ ಮೇಲೆ ಪ್ರಭಾವ ಬೀರುವುದರಿಂದ ಅನುಭೋಗ ಪ್ರವೃತ್ತಿ ಒಮ್ಮೆ ಹೆಚ್ಚು ಮತ್ತೊಮ್ಮೆ ಅನುಭೋಗ ಪ್ರವೃತ್ತಿ ಕಡಿಮೆ ಎಂಬುದನ್ನಲ್ಲಿ ಹೇಳ್ತಾ ಹೋಗ್ತೀವಿ. ಹೀಗೆ ಸಬ್ಜೆಕ್ಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ವಿ. ಮತ್ತೊಂದು ಪ್ರದರ್ಶನದ ಪರಿಣಾಮ ಅಂತ ಹೇಳ್ತಾರೆ. ಡ್ಯೂಸೆಂಬರಿ ಎಂಬ ಎಕಾನಮಿಸ್ಟ್ ಪ್ರಕಾರ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಥವಾ ಪ್ರದರ್ಶನದ ಪರಿಣಾಮ, ದಿಸ್ ಈಸ್ ಕಾಲ್ಡ್ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ಪ್ರದರ್ಶನದ ಪರಿಣಾಮ ಏನು? ಪ್ರದರ್ಶನದ ಪರಿಣಾಮ ಅಂದರೆ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಅದನ್ನು ನರೇಟ್ ಮಾಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿಯ ಅನುಭೋಗವು ನನ್ನ ಆದಾಯ ಮಟ್ಟವನ್ನು ಅವಲಂಬಿಸಿರ್ಬೇಕು ಅಲ್ವಾ? ಆದರೆ ಹಾಗಲ್ಲ. ಡಿಸೆಂಬರಿ ಪ್ರಕಾರ ಒಬ್ಬ ವ್ಯಕ್ತಿಯ ಅನುಭೋಗದ ಮಟ್ಟವು ಆತನ ಆದಾಯವನ್ನು ಮಾತ್ರ ಅವಲಂಬಿಸಿಲ್ಲ, ಆದಾಯ ಮಟ್ಟವನ್ನು ಮಾತ್ರ ಅವಲಂಬಿಸಿಲ್ಲ, ಅವರ ಇತರೆ ವ್ಯಕ್ತಿಗಳ ಆದಾಯದ ಮಟ್ಟವನ್ನು ಅವಲಂಬಿಸಿದೆ. ಅಂದರೆ ಏನಪ್ಪ ಅಂದರೆ ಇವ್ರ ಪಕ್ಕದ ಮನೆಯವರು ತುಂಬ ರಿಚ್ ಇದ್ದಾರೆ, ಅವರ ಆದಾಯ ಹೆಚ್ಚಾಗಿದೆ, ಅವ್ರು ಹೆಚ್ಚು ವಸ್ತುನ ಕೊಂಡ್ಕೊತಾ ಇದ್ದಾರೆ, ಅವರು ತಂದು ಅದನ್ನು ಎಕ್ಸಿಬಿಟ್ ಮಾಡ್ತಾರೆ, ನಾನು ಇದು ತೊಗೊಂಡೆ ಅದು ತೊಗೊಂಡೆ, ಆಗ ಇವನಿಗೆ ಟೆಂಪ್ಟ್ ಆಗುತ್ತೆ. ಬಿಕಾಸ್ ಅವರ ಆದಾಯ ರಿಲೇಟಿವ್ಲಿ ದೇರ್ ಇನ್ಕಮ್ ಈಸ್ ಹೈಯರ್, ಅವರ ಆದಾಯ ಅಧಿಕವಾಗಿರೋದ್ರಿಂದ ಅವ್ರು ಹೆಚ್ಚು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮಾಡೋದ್ರಿಂದ ಅದರಿಂದ ಪ್ರಭಾವಿತ ಆಗಿ ಇವನೇನು ಮಾಡ್ತಾನೆ, ಹೆಚ್ಚು ಅನುಭೋಗವನ್ನು ಮಾಡುವಂಥದ್ದು. ಉದಾಹರಣೆಗೆ ಬಡವರು ಶ್ರೀಮಂತರ ಜೀವನ ಶೈಲಿಯನ್ನು ಅನುಸರಿಸುವಂಥದ್ದು. ಹೌದಾ? ಹಾಗಾದರೆ ಡಿಸೆಂಬರಿ ಪ್ರಕಾರ ಪ್ರದರ್ಶನದ ಪರಿಣಾಮ ಅಂದ್ರೇನು? ಒಬ್ಬ ವ್ಯಕ್ತಿಯ ಅನುಭೋಗದ ಮಟ್ಟವು ಕೇವಲ ಆತನ ಆದಾಯವನ್ನು ಮಾತ್ರ ಅವಲಂಬಿಸಿಲ್ಲ, ಸಾಪೇಕ್ಷವಾಗಿ ಇತರೆಯವರ ಆದಾಯ ಮಟ್ಟವನ್ನು ಅವಲಂಬಿಸಿರುತ್ತದೆ. ಅವರು ಹೆಚ್ಚಿರೋದ್ರಿಂದ, ಅವರ ಆದಾಯ ಹೆಚ್ಚಾಗಿರೋದ್ರಿಂದ, ಅವ್ರು ಹೆಚ್ಚು ವಸ್ತು ಕೊಂಡ್ಕೊಳ್ಳೋದ್ರಿಂದ ನಾನು ಕೂಡ ಹೆಚ್ಚು ವಸ್ತುನ ಅಲ್ಲಿ ಪ್ರಭಾವಕ್ಕೆ ಒಳಗಾಗಿ ಪ್ರದರ್ಶನದ ಪರಿಣಾಮದಿಂದಾಗಿ ನಾನು ಕೂಡ ಹೆಚ್ಚು ವಸ್ತುವನ್ನು ಕೊಳ್ಳುವಂಥ ಪ್ರವೃತ್ತಿಯನ್ನು ತೋರುವಂಥದ್ದನ್ನೇ ಪ್ರದರ್ಶನದ ಪರಿಣಾಮ, ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತ ಅಲ್ವಾ? ದೇಶೀಯರು ವಿದೇಶಿ ಜೀವನ ಶೈಲಿಯನ್ನು ಅನುಸರಿಸುವುದು, ಬಡವರು ಶ್ರೀಮಂತರ ಜೀವನ ಶೈಲಿಯನ್ನು ಅನುಸರಿಸಲು, ಇದೆಲ್ಲವೂ ಕೂಡ ಯಾರ ಒಂದು ಪ್ರಭಾವ ಅಂದರೆ ಪ್ರದರ್ಶನದ ಪರಿಣಾಮ. ಇದು ಡ್ಯೂಸೆಂಬೆರಿಯವರ ಒಂದು ರಿಲೇಟಿವ್ ಇನ್ಕಮ್ ಹೈಪಾಥಿಸಿಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ದಿಸ್ ಈಸ್ ಕಾಲ್ಡ್ ವಾಟ್? ಡೆಮಾನ್ಸ್ಟ್ರೇಷನ್ ಎಫೆಕ್ಟ್. ದೆನ್ ಹಾಗೇನೆ ಅನುಭೋಗ ಪ್ರವೃತ್ತಿಯನ್ನು ಪ್ರಭಾವಿಸುವಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂದರೆ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ಜಾಹೀರಾತು ಮತ್ತು ಪ್ರಚಾರ ಮಾರಾಟದ ತಂತ್ರಗಳು. ಸೇಲ್ಸ್ ಟೆಕ್ನಿಕ್ ಮೀನ್ಸ್ ಮಾರಾಟದ ತಂತ್ರಗಳು.
ಸೊ ಯಾವ ರೀತಿ ಪ್ರಚಾರ ಮಾಡ್ತಾರೆ, ಪಬ್ಲಿಸಿಟಿ, ಜಾಹೀರಾತು, ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟ್, ದೆನ್ ಸೇಲ್ಸ್ ಟೆಕ್ನಿಕ್, ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಯಾವ ಕಾರ್ಯತಂತ್ರನ ಯೂಸ್ ಮಾಡ್ತಾರೆ, ಸೇಲ್ಸನ್ನು ಪ್ರಮೋಟ್ ಮಾಡೋಕ್ಕೆ, ಸೇಲ್ಸನ್ನು ಇನ್ಕ್ರೀಸ್ ಮಾಡೋಕ್ಕೆ ಅನ್ನೋದು ಕೂಡ ಅನುಭೋಗ ಪ್ರವೃತ್ತಿಯನ್ನು ನಿರ್ಧರಿಸುತ್ತದೆ. ಆಕರ್ಷಕ ರೀತಿಯಲ್ಲಿ ಫಿಲ್ಮ್ ಸ್ಟಾರ್ಸು, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಯೂಸ್ ಮಾಡಿ ಅಟ್ರಾಕ್ಟಿವ್ ಆಗಿ ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟಿ ಎಲ್ಲ ಕೊಟ್ಟಾಗ ನಮಗೆ ಟೆಂಪ್ಟ್ ಆಗುತ್ತೆ, ನಾವು ಕೂಡ ಆ ವಸ್ತುಗಳನ್ನು ಅನುಭೋಗ ಪ್ರವೃತ್ತಿಯನ್ನು ಹೆಚ್ಚಾಗುವಂಥದ್ದು, ಖರೀದಿಸುವ ಪ್ರವೃತ್ತಿಯನ್ನು ತೋರುವಂಥದ್ದು. ಹೀಗೆ ಉತ್ಪಾದಕರು, ಉದ್ಯಮ ಸಾಹಸಿಗಳು ಯಾವ ರೀತಿಯ ಕಾರ್ಯತಂತ್ರ, ಉದಾಹರಣೆಗೆ ಬೈ ಒನ್ ಗೆಟ್ ಒನ್ ಫ್ರೀ, ಒಂದನ್ನು ಖರೀದಿಸಿ ಒಂದನ್ನು ಉಚಿತವಾಗಿ ಪಡೆಯಿರಿ ಅಂತ ಒಂದು ಸ್ಟ್ರಾಟಜಿ ತಂತ್ರ, ಅದೊಂದು ಕಾರ್ಯತಂತ್ರ, ನೂತನ ಕಾರ್ಯತಂತ್ರ, ಸೇಲ್ಸನ್ನು ಮ್ಯಾಕ್ಸಿಮೈಸ್ ಮಾಡೋಕ್ಕೋಸ್ಕರ. ಸೊ ಆ ಕಾರ್ಯತಂತ್ರ ನಮಗೇನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಒಂದು ಬೆಲೆ ಕೊಟ್ಟು ಎರಡು ವಸ್ತುನ ಖರೀದಿ ಮಾಡ್ಬೋದು, ಒಂದು ಉಚಿತವಾಗಿ ಪಡಿಬೋದು. ಅದು ಸೈಕಲಾಜಿಕಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದ್ರಿಂದ ಅವನು ಹೆಚ್ಚು ಹೆಚ್ಚು ಕೊಳ್ಳುವ ಪ್ರವೃತ್ತಿಯನ್ನು ತೋರುವಂಥದ್ದು. ಸೊ ಹೀಗೆ ಜಾಹೀರಾತು ಮತ್ತು ಅನುಭೋಗ ಪ್ರವೃತ್ತಿಗಳು ಕೂಡ ಜಾಹೀರಾತು ಮತ್ತು ಮಾರಾಟದ ಕಾರ್ಯತಂತ್ರಗಳು, ಸೇಲ್ಸ್ ಟೆಕ್ನಿಕ್ ಕೂಡ ಅನುಭೋಗ ಪ್ರವೃತ್ತಿಯನ್ನು ನಿರ್ಧರಿಸುವಂತಹ ಅಥವಾ ಪ್ರಭಾವ ಬೀರುವಂತಹ ಪ್ರಮುಖವಾದಂತಹ ಅಂಶಗಳಾಗಿವೆ. ಹಾಗೆಯೇ ದೆನ್ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್ ಅಂತೇಳಿ, ಪರ್ಚೇಸ್ಮೆಂಟ್ ಆಫ್ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್, ಬಾಳಿಕೆ ಬರುವ ಅನುಭೋಗಿ ಸರಕುಗಳ ಖರೀದಿ ಅಂತ ಹೇಳ್ತೀವಿ. ಉದಾಹರಣೆಗೆ ಫ್ರಿಜ್ಜು, ಟಿವಿ, ವಾಷಿಂಗ್ ಮಿಷಿನ್, ಇವೆಲ್ಲ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸ್ ಅಂತೀವಿ. ಸೊ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸನ್ನು ಈಗಾಗಲೇ ಪರ್ಚೇಸ್ ಮಾಡಿದ್ರಿಂದ ಅವು ಬಹುಕಾಲ ಬಾಳಿಕೆ ಬರೋದ್ರಿಂದ ಆಗ ಅನುಭೋಗ ವೆಚ್ಚ ಕಡಿಮೆ ಈಗಾಗಲೇ ಅವುಗಳನ್ನು ಖರೀದಿಸಿದ್ರೆ ಅನುಭೋಗ ವೆಚ್ಚ ಕಡಿಮೆ ಆಗುತ್ತೆ. ಕನ್ಸಂಪ್ಷನ್ ಫಂಕ್ಷನ್ ವಿಲ್ ಬಿ ಲೋಯರ್ ಅಂತ ಅಲ್ಲಿ ಹೇಳ್ತೇವೆ. ದೆನ್ ಲಾಸ್ಟ್ ಒನ್, ಸಮ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ ಆನ್ ಲೆವೆಲ್ ಆಫ್ ಕನ್ಸಂಪ್ಷನ್. ಕೆಲವು ಜನಸಂಖ್ಯಾ ಅಂಶಗಳು ಕೂಡ ಅನುಭೋಗ ಪ್ರವೃತ್ತಿಯನ್ನು ನಿರ್ಧರಿಸುವಂಥದ್ದು ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ದೆನ್ ಅಲ್ಲಿ ಏನಪ್ಪ, ಜನಸಂಖ್ಯೆ, ವಾಟ್ ಕಂಪೋಷನ್ ಆಫ್ ಪಾಪ್ಯುಲೇಷನ್, ದೆನ್ ರೂರಲ್ ಅಂಡ್ ಅರ್ಬನ್ ಪಾಪ್ಯುಲೇಷನ್, ಅದೇ ರೀತಿ ಸೆಕ್ಸ್ ರೇಷಿಯೋ, ಲೈಂಗಿಕಾನುಪಾತ, ಸ್ತ್ರೀ ಪುರುಷರ ಪ್ರಮಾಣ, ದೆನ್ ಟೋಟಲ್ ಲೆವೆಲ್ ಆಫ್ ಕನ್ಸಂಪ್ಷನ್, ಜನಸಂಖ್ಯೆಯ ಪ್ರಮಾಣ, ಜನಸಂಖ್ಯೆಯ ಸಂಯೋಜನೆ, ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ, ಸ್ತ್ರೀ ಪುರುಷರ ಸಂಖ್ಯೆ, ಮಕ್ಕಳ ಸಂಖ್ಯೆ, ಡಿಪೆಂಡೆಂಟ್ ಪಾಪ್ಯುಲೇಷನ್, ಇಂಡಿಪೆಂಡೆಂಟ್ ಪಾಪ್ಯುಲೇಷನ್, ಇವೆಲ್ಲ ಯಾವ ರೀತಿ ಇದೆ ಅನ್ನೋದ ಆಧಾರದ ಮೇಲೆ ಒಮ್ಮೆ ಅನುಭೋಗ ಹೆಚ್ಚಾಗುತ್ತೆ, ಮತ್ತೊಮ್ಮೆ ಅನುಭೋಗ ಕಡಿಮೆ ಆಗುತ್ತೆ. ಇದನ್ನು ಸಮ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಈಗಾಗಲೇ ಆಬ್ಜೆಕ್ಟಿವ್ ಫ್ಯಾಕ್ಟರ್ಸಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ. ಸಮ್ ವಿಂಡ್ ಫಾಲ್ ಗೇನ್ಸ್ ಆ್ಯಂಡ್ ಲಾಸಸ್ ಅಂತಂದರೆ ಅನಿರೀಕ್ಷಿತ ಲಾಭ ಮತ್ತು ನಷ್ಟಗಳು. ಆಮೇಲೆ ಚೇಂಜಸ್ ಇನ್ ಎಕ್ಸ್ಪೆಕ್ಟೇಷನ್ಸ್, ಅದೇ ರೀತಿ ಫಿಸ್ಕಲ್ ಪಾಲಿಸಿ ಅಂದರೆ ನಾನು ಆಲ್ರೆಡಿ ಇದನ್ನು ಪಾಯಿಂಟ್ ಔಟ್ ಮಾಡಿದ್ದೀನಿ. ಟ್ಯಾಕ್ಸ್ ರೇಟು ಹೆಚ್ಚು ಕಡಿಮೆ ಆದಂಗೆ, ಫಿಸ್ಕಲ್ ಪಾಲಿಸಿ ರೆಫರ್ಸ್ ಟು ಗೌರ್ನಮೆಂಟ್ ಅಲ್ವಾ, ಪಾಲಿಸಿ ಫಾಲೋಡ್ ಬೈ ದಿ ಗೌರ್ನಮೆಂಟ್. ಸೊ ಹಾಗಾಗಿ ಟ್ಯಾಕ್ಸ್ ರೇಟ್ ಹೆಚ್ಚು ಕಡಿಮೆ ಆದಂಗೆ ಲೆವೆಲ್ ಆಫ್ ಕನ್ಸಂಪ್ಷನ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ದೆನ್ ಅನದರ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಹೌದಾ, ಬಡ್ಡಿಯ ದರ ಹೆಚ್ಚಾದರೆ ಯೂಶ್ವಲಿ ಕನ್ಸಂಪ್ಷನ್ನು ಕಡಿಮೆ. ಯಾಕಪ್ಪ ಅಂದರೆ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್, people will be given too much importance to save, not to spend. ಹೌದಾ, ಬಡ್ಡಿ ಹೆಚ್ಚಾದಾಗ ಜನ ಉಳಿತಾಯ ಹೆಚ್ಚು ಮಾಡೋಕ್ಕೆ ಇಷ್ಟಪಡ್ತಾರೆ ಹೊರತು ಅನುಭೋಗ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಉಳಿತಾಯ ಮಾಡಿ ಆ ಹಣನ ಸಾಲವಾಗಿ ಕೊಟ್ಟರೆ ಅಧಿಕ ಬಡ್ಡಿಯನ್ನು ಗಳಿಸ್ಬೋದು ಅಂತ, ಅದು ಪ್ರಾಫಿಟಬಲ್ ಜಾಬ್ ಆಗಿ ಅವರಿಗೆ ಅಟ್ರಾಕ್ಟ್ ಆಗೋದ್ರಿಂದ ಆಗ ಉಳಿತಾಯ ಹೆಚ್ಚಾಗುತ್ತೆ. ಬಡ್ಡಿ ಹೆಚ್ಚಾದರೆ ಉಳಿತಾಯ ಹೆಚ್ಚಾಗುತ್ತೆ, ಅನುಭೋಗ ಕಡಿಮೆ ಆಗುತ್ತೆ. ಇದಕ್ಕೆ ಕ್ವೈಟ್ ಆಪೋಸಿಟ್, ಇಫ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೋಯರ್, ಲೆವೆಲ್ ಆಫ್ ಸೇವಿಂಗ್ಸ್ ವಿಲ್ ಬಿ ಲೋಯರ್, ಕನ್ಸಂಪ್ಷನ್ ವಿಲ್ ಬಿ ಹೈಯರ್ ಅಂತ ಹೇಳ್ತೀವಿ. ಹೌದಾ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ಇನ್ಫ್ಲೂಯೆನ್ಸ್ ಆನ್ ಲೆವೆಲ್ ಆಫ್ ಕನ್ಸಂಪ್ಷನ್ ಅನ್ನುವಂಥದ್ದು. ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ಹೋಲ್ಡಿಂಗ್ಸ್ ಆಫ್ ಸೇವಿಂಗ್ ಲಿಕ್ವಿಡ್ ಅಸೆಟ್ಸ್. ಓಕೆ, ಹಾಗೆಯೇ ಕಾರ್ಪೊರೇಟ್ ಫಿನಾನ್ಷಿಯಲ್ ಪಾಲಿಸೀಸ್, ಹೌದಾ, ಒಂದು ದೊಡ್ಡ ನಿಗಮಗಳ ಒಂದು ಹಣಕಾಸಿನ ನೀತಿಗಳು ಇತ್ಯಾದಿಗಳು ಕೂಡ ಒಂದು ಅನುಭೋಗ ಪ್ರವೃತ್ತಿಯನ್ನು ಪ್ರಭಾವಿಸುವಂಥದ್ದು ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟು ಈ ಎಲ್ಲ ಅಂಶಗಳು ಕೇನ್ಸ್ ಹಾಗೂ ಇತರೆ ಅರ್ಥಶಾಸ್ತ್ರಗಳ ಪ್ರಕಾರ ಒಮ್ಮೆ ಅನುಭೋಗ ಪ್ರವೃತ್ತಿಯನ್ನು ಹಿಗ್ಗಿಸುತ್ತವೆ, ಮತ್ತೊಮ್ಮೆ ಅನುಭೋಗ ಪ್ರವೃತ್ತಿಯನ್ನು
ರೂಪಿಸುತ್ತವೆ. ಅದೇನೇ ಇದ್ದರೂ ಕೂಡ ಕೇನ್ಸ್ ಅಲ್ಪಾವಧಿಯಲ್ಲಿ ಇನ್ ಶಾರ್ಟ್ ರನ್ ಪೀರಿಯಡ್ ಕನ್ಸಂಪ್ಷನ್ ಫಂಕ್ಷನ್ ಈಸ್ ಕಾನ್ಸ್ಟೆಂಟ್, ಇದು ಸ್ಥಿರವಾಗಿರುತ್ತದೆ ಎಂದು ಕಲ್ಪಿಸಿಕೊಳ್ಳುವುದರ ಮೂಲಕ ನಿರುದ್ಯೋಗವನ್ನು ಹೊಡೆದೋಡಿಸಲು, ಉದ್ಯೋಗ ಮಟ್ಟವನ್ನು ಹೆಚ್ಚಿಸಲು, ಹಾಗೆಯೇ ಅನುಭೋಗ ಮತ್ತು ಆದಾಯದ ನಡುವಿನ ಅಂತರವನ್ನು ತಗ್ಗಿಸಿ ಉದ್ಯೋಗ ಮಟ್ಟವನ್ನು ಹೆಚ್ಚಿಸಲು ಸರ್ಕಾರವು ಹೆಚ್ಚು ಹೆಚ್ಚು ಹೂಡಿಕೆ ಮಾಡಬೇಕು ಎಂದು ಹೇಳುವ ಮೂಲಕ ತನ್ನ ಉದ್ಯೋಗ ಸಿದ್ಧಾಂತದಲ್ಲಿ ಸರ್ಕಾರದ ಹಸ್ತಕ್ಷೇಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಲ್ಪಿಸಿದ್ದಾನೆ ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇಷ್ಟು ಅನುಭೋಗ ಪ್ರವೃತ್ತಿ ಹಾಗೂ APC, MPC, APS, MPS ಹಾಗೂ ಅನುಭೋಗ ಪ್ರವೃತ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಆರ್ ದ ಕ್ರಿಟಿಸಿಸಮ್ಸ್ ಅಗೇನೆಸ್ಟ್ ಕನ್ಸಂಪ್ಷನ್ ಫಂಕ್ಷನ್ ಅನ್ನುವಂಥದ್ದನ್ನು ಅನಲೈಸ್ ಮಾಡುವ.